ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನಮ್ಮ ನಿತ್ಯ ಭವಿಷ್ಯ ಚಾನೆಲ್ಗೆ ಸ್ವಾಗತ. 2025ರ ಆಗಸ್ಟ್ ತಿಂಗಳ ಕನ್ಯಾ ರಾಶಿಯ ಭವಿಷ್ಯ ಹೇಗಿದೆ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತಿ. ಇದರಿಂದ ನಾವು ಬಿಡುವ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನಿಮಗೆ ತಲುಪುತ್ತವೆ. ಬನ್ನಿ, ಹಾಗಿದ್ದರೆ ಕನ್ಯಾ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿದೆ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಆಗಸ್ಟ್ ತಿಂಗಳಲ್ಲೇ ಯಾವ ಹಬ್ಬಗಳು ಶುಭ ದಿನಗಳ ಬಗ್ಗೆ ನೋಡೋಣ ಬನ್ನಿ. ಶ್ರಾವಣ ಮಾಸ 5-8-2025 ಮಂಗಳ ಗೌರಿ ವ್ರತ ಮತ್ತು ಏಕಾದಶಿ ಇರುತ್ತದೆ. 9-8-2025 ನೂಲ ಹುಣ್ಣಿಮೆ ಮತ್ತು ರಕ್ಷಾಬಂಧನ ಇರುತ್ತದೆ. 11-8-2025 ರಂದು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇರುತ್ತದೆ. ಈ ಆರಾಧನೆ ಬಂದು 8ನೇ ತಾರೀಕಿನಿಂದ ಶುರುವಾಗುತ್ತದೆ ಮತ್ತು 14ನೇ ತಾರೀಕಿನವರೆಗೂ ಇರುತ್ತದೆ. ಮಂತ್ರಾಲಯದಲ್ಲಿ 10ಕ್ಕೆ ಪೂರ್ವರಾಧನೆ, 11ಕ್ಕೆ ಮಧ್ಯಾರಾಧನೆ, 12ಕ್ಕೆ ಉತ್ತರಾರಾಧನೆ ಇರುತ್ತದೆ. ಆದವರು ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ಇಲ್ಲ ಆಗಲ್ಲ ಅಂಡೋರು ಹತ್ತಿರದ ರಾಯರ ಮಠಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತದೆ. ಮತ್ತು 12ನೇ ತಾರೀಕಿನಂದು ಮಂಗಳಗೌರಿ ವ್ರತ ಮತ್ತು ಸಂಕಷ್ಟ ಚತುರ್ಥಿ ಇರುತ್ತದೆ ಮತ್ತು 16ನೇ ತಾರೀಕಿನಂದು ಕೃಷ್ಣ ಜನ್ಮಾಷ್ಟಮಿ ಇರುತ್ತದೆ. 23ನೇ ತಾರೀಕಿನಂದು ಬೆನಕನ ಅಮಾವಾಸ್ಯೆ ಇರುತ್ತದೆ. 26ಕ್ಕೆ ಸ್ವರ್ಣಗೌರಿ ವ್ರತ ಮತ್ತು ವೀರಭದ್ರೇಶ್ವರ ಜಯಂತಿ ಇರುತ್ತದೆ ಮತ್ತು 27ಕ್ಕೆ ಗಣೇಶ ಚತುರ್ಥಿ ಇರುತ್ತದೆ. ಇದಿಷ್ಟು ಆಗಸ್ಟ್ ತಿಂಗಳ ಹಬ್ಬ ಮತ್ತು ಶುಭ ದಿನಗಳ ಬಗ್ಗೆ ಆಯಿತು. ಬನ್ನಿ ಹಾಗಾದರೆ ಗ್ರಹ ಬದಲಾವಣೆಗಳ ಬಗ್ಗೆ ನೋಡೋಣ. ಗುರು ಮಿಥುನದಲ್ಲೇ ಇದ್ದಾರೆ, ಮುಂದಿನ ವರ್ಷದವರೆಗೂ ಅಲ್ಲೇ ಇರ್ತಾರೆ. ಮತ್ತು ಕರ್ಮಕಾರಕನಾದ ಶನಿ ಮೀನದಲ್ಲಿ ಇದ್ದಾರೆ. ಶನಿಯೂ ಕೂಡ ಇನ್ನೂ ಹೆಚ್ಚು ಕಡಿಮೆ 2 ವರ್ಷ ಸ್ಥಾನ ಬದಲಾಯಿಸಲ್ಲ. 17ನೇ ತಾರೀಕು ಸಿಂಹಕ್ಕೆ ರವಿ ಬರುತ್ತಾರೆ. ಸಿಂಹದಲ್ಲಿ ಈಗಾಗಲೇ ಕೇತುಗ್ರಹ ಇರೋದ್ರಿಂದ ರವಿ ಮತ್ತು ಕೇತು ಒಂದೇ ರಾಶಿಯಲ್ಲಿ ಇರ್ತಾರೆ. 20ಕ್ಕೆ ಕಟಕಕ್ಕೆ ಶುಕ್ರಗ್ರಹ ಬರುತ್ತೆ. 30ಕ್ಕೆ ಸಿಂಹರಾಶಿಗೆ ಬುಧ ಗ್ರಹ ಬರುತ್ತೆ. ಇನ್ನು ಕನ್ಯಾ ರಾಶಿಯಲ್ಲಿ ಕುಜ ಹಾಗೂ ಕುಂಭರಾಶಿಯಲ್ಲಿ ರಾಹು ಸ್ಥಿತರಾಗಿದ್ದಾರೆ. ಇದಿಷ್ಟು ಆಗಸ್ಟ್ ತಿಂಗಳ ಗ್ರಹ ಬದಲಾವಣೆ ಬಗ್ಗೆ ಆಯಿತು. ಹಾಗಾದರೆ ಬನ್ನಿ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿದೆ ಆಗಸ್ಟ್ ತಿಂಗಳಲ್ಲಿ ನೋಡೋಣ. ಕನ್ಯಾ ರಾಶಿಯವರಿಗೆ ಲಾಭಸ್ಥಾನದಲ್ಲಿ ಶುಕ್ರ ಇರುವುದರಿಂದ ಸಂಪತ್ತು ವೃದ್ಧಿಯಾಗುತ್ತೆ. ವ್ಯಾಪಾರದಲ್ಲಿ ಲಾಭವನ್ನು ನೋಡುತ್ತೀರಿ. ಹಾಲು ಮತ್ತು ನೀರು ವ್ಯಾಪಾರಿಗಳಿಗೆ, ವಸ್ತ್ರಾಭರಣ ವ್ಯಾಪಾರಿಗಳಿಗೆ, ಅಲಂಕಾರಿಕ ವಸ್ತು ಮಾರಾಟಗಾರರಿಗೆ ಶುಭವಾಗುತ್ತದೆ. ಅಧಿಕ ಲಾಭವನ್ನು ಗಳಿಸುತ್ತೀರಾ. ಭೋಗ ಸಾಮಗ್ರಿಗಳನ್ನು ಖರೀದಿಸುತ್ತೀರಾ. ಕಾರು, ಬೈಕು, ಆಭರಣ ಈ ರೀತಿಯಾದಂಥ ಭೋಗವಸ್ತುಗಳನ್ನು ಖರೀದಿಸುತ್ತೀರಾ. ಸ್ತ್ರೀಯರಿಂದ ಸಂಪತ್ತು ವೃದ್ಧಿಯಾಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಗಳಿಸುತ್ತೀರಾ. ಈ ತಿಂಗಳಲ್ಲಿ ನಿಮಗೆ ಮಹತ್ತರ ಬದಲಾವಣೆಗಳು ಕಾಣುತ್ತವೆ. ಕಲೆ, ಸಂಗೀತ, ಸಾಹಿತ್ಯ, ನೃತ್ಯ, ನಟನೆ ಕಡೆಗೆ ಹೆಚ್ಚಿನ ಗಮನ ಕೊಡುತ್ತೀರಾ. ಕನ್ಯಾ ರಾಶಿಯ ಕಲಾವಿದರಿಗೆ ಈ ತಿಂಗಳಲ್ಲಿ ಶುಭವಾಗುತ್ತದೆ. ಬರಬೇಕಾದಂಥ ಹಳೆಯ ಬಾಕಿಗಳು ಬರುತ್ತವೆ. ಹಣಕಾಸಿನ ಒಳಹರಿವು ಹೆಚ್ಚಾಗುತ್ತದೆ. ಧನಸ್ಥಾನಾಧಿಪತಿಯಾದಂತಹ ಶುಕ್ರ ಲಾಭಸ್ಥಾನದಲ್ಲಿದ್ದಾರೆ. ಆದ್ದರಿಂದ ಕೋರ್ಟು ಕಚೇರಿಯ ಕೆಲಸಗಳಲ್ಲಿ ಜಯ ಸಿಗುತ್ತೆ. ವಕೀಲರಿಗೆ, ಉಪನ್ಯಾಸಕರಿಗೆ, ಕಲಾವಿದರಿಗೆ ಇದು ಶುಭ ಸಮಯವಾಗಿದೆ. ವಿವಾಹಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ರೆ ವಿವಾಹ ಯೋಗ ಕೂಡಿಬರುತ್ತೆ. ಗುರುವಿನಿಂದ ಶುಭ ಫಲಗಳೇ ಸಿಗುತ್ತೆ. ಕುಜ ನಿಮ್ಮ ಮನೆಯಲ್ಲೇ ಇರೋದರಿಂದ ಕೃಷಿಕರಿಗೆ, ಭೂವ್ಯವಹಾರ ಮಾಡುವವರಿಗೆ, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಶುಭವಾಗುತ್ತದೆ. ಕುಜ ನಿಮ್ಮ ಮನೆಯಲ್ಲೇ ಇರೋದರಿಂದ ಕೋಪ ಬೇಗ ಬರುತ್ತೆ. ಮನೆಯಲ್ಲಿ ಜಗಳ ಆಗುವಂತಹ ಸಂದರ್ಭ ಹೆಚ್ಚಾಗಿರುತ್ತದೆ. ಕೋಪದ ಕೈಗೆ ಬುದ್ಧಿಯನ್ನು ಕೊಡಬೇಡಿ. ನಿಮ್ಮ ಕೋಪದಿಂದಲೇ ಹೊಸ ಶತ್ರುಗಳು ಹುಟ್ಟಿಕೊಳ್ಳುವ ಸಂಭವ ಇರುತ್ತದೆ. ಶಾಂತವಾಗಿದ್ದರೆ ಎಲ್ಲ ಒಳ್ಳೆಯದಾಗುತ್ತದೆ. ಶನಿಯು 7ನೇ ಮನೆಯಲ್ಲಿರೋದರಿಂದ ಕಂಟಕ ಶನಿಯ ಪ್ರಭಾವ ಇರುತ್ತದೆ. ಶನಿಯ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುವುದರಿಂದ ಆಲಸ್ಯ, ಬೇಸರ, ದೇಹದಲ್ಲಿ ನಿಶ್ಶಕ್ತಿ ಹೆಚ್ಚಾಗುತ್ತದೆ. ದೇಹದಲ್ಲಿ ಆಲಸ್ಯ ಹೆಚ್ಚಾಗುವ ಕಾರಣ ಕೆಲಸದ ಸ್ಥಳದಲ್ಲಿ ಅದರ ಪರಿಣಾಮ ಬೀಳುತ್ತದೆ. ಉದ್ಯೋಗ ಸ್ಥಳದಲ್ಲಿ ಬೇಡವಾದ ವಿಚಾರಗಳ ಕಡೆಗೆ ಗಮನ ಕೊಡಬೇಡಿ. ಕಬ್ಬಿಣದ ವ್ಯಾಪಾರಿಗಳಿಗೆ ಸ್ವಲ್ಪ ತೊಂದರೆ ಉಂಟಾಗುತ್ತೆ. ಆದರೂ ಸಹ ನಿಮ್ಮ ರಾಶ್ಯಾಧಿಪತಿ ಬುಧನಿಗೆ ಶನಿ ಮಿತ್ರನಾಗಿರುವುದರಿಂದ ಅಷ್ಟೇನೂ ತೊಂದರೆ ಆಗಲ್ಲ. ನಿಮ್ಮ ರಾಶ್ಯಾಧಿಪತಿಯಾದಂಥ ಬುಧ ಬಲಹೀನ ಆಗಿರುವುದರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತದೆ. ಹಣದ ಅಡಚಣೆ ಉಂಟಾಗಬಹುದು. ಶುಕ್ರನಿಂದ ಹಣ ಬಂದರೂ ಸಹ ನಿಮ್ಮ ರಾಶ್ಯಾಧಿಪತಿ ಹಾಗೂ ಭಾಗ್ಯಾಧಿಪತಿಯಾದಂಥ ಬುಧ ನೀಚನಾಗಿರುವುದರಿಂದ ಬಂದಂಥ ಹಣ ಹಾಗೆ ಖರ್ಚಾಗಿ ಹೋಗುತ್ತದೆ. ಕಚ್ಚಿನ ಕಡೆ ಹಿಡಿತ ಇರಲಿ. ಸೂರ್ಯ 17ನೇ ತಾರೀಕಿನವರೆಗೂ ಲಾಭಸ್ಥಾನದಲ್ಲಿ ಇದ್ದು 17ನೇ ತಾರೀಕಿನ ನಂತರ ನಷ್ಟಸ್ಥಾನಕ್ಕೆ ಬರುತ್ತಾನೆ. ಆದರೂ ನಿಮ್ಮ ರಾಶಿಯಾಧಿಪತಿ ಬುಧ ಹಾಗೂ ಸೂರ್ಯ ಮಿತ್ರರಾಗಿರುವುದರಿಂದ ಅಷ್ಟೇನು ತೊಂದರೆ ಆಗಲ್ಲ. ಇನ್ನು ಪರಿಹಾರದ ಕಡೆ ನೋಡೋದಾದ್ರೆ ಶನಿ 7ನೇ ಮನೆಯಿಂದ ನಿಮ್ಮ ರಾಶಿಯನ್ನು ನೋಡುವುದರಿಂದ ಶನಿಯ ದೃಷ್ಟಿ ನಿಮ್ಮ ಮೇಲೆ ಇರುತ್ತದೆ. ಆದ್ದರಿಂದ ಶನಿಗೆ ಕಪ್ಪು ಎಳ್ಳನ್ನು ದಾನ ಕೊಡಿ ಮತ್ತು ಎಳ್ಳೆಣ್ಣೆ ದೀಪ ಹಚ್ಚಿ. ಬುಧ ಬಲಹೀನ ಆಗಿರುವುದರಿಂದ ವಿಷ್ಣುವಿನ ಆರಾಧನೆ ಮಾಡಿ. ಬುಧನಿಗೆ ಗರಿಕೆ ಮತ್ತು ತುಳಸಿಯನ್ನು ಅರ್ಪಿಸಿ. ಸೂರ್ಯ ನಷ್ಟಸ್ಥಾನಕ್ಕೆ ಬರುವುದರಿಂದ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ ಮತ್ತು ಸೂರ್ಯ ನಮಸ್ಕಾರ ಮಾಡಿ. ಒಳ್ಳೆಯದಾಗುತ್ತದೆ. ಶುಭವಾಗಲಿ ವೀಕ್ಷಕರೇ. ಇದಾಗಿತ್ತು ಕನ್ಯಾ ರಾಶಿಯವರ ಆಗಸ್ಟ್ ತಿಂಗಳ ರಾಶಿ ಭವಿಷ್ಯ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಎಲ್ಲ ಕಡೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.